ಎಲ್ಲ ಮಠಾಧಿಪತಿಗಳಿಗೆ ನನ್ನ ನಮಸ್ಕಾರಗಳು. ಎಲ್ಲ ಮಠಾಧಿಪತಿಗಳು ಒಂದಿಲ್ಲ ಒಂದು ಚಟುವಟಿಕೆಯಲ್ಲಿ ಬಿಡುವಿಲ್ಲದೆ ತೊಡಗಿಸಿಕೊಂಡಿದ್ದೀರಿ. ಅದು ತುಂಬಾ ಸಂತೋಷದ ವಿಷಯ. ಕೆಲವೊಬ್ಬರು ತಮ್ಮ ಜಾತಿಗೆ ಮೀಸಲಾತಿ ಬೇಕು ಎಂಬ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದೀರಿ. ಇನ್ನು ಕೆಲವೊಬ್ಬರು ತಮ್ಮ ಜಾತಿಯನ್ನು ಪ್ರತ್ಯೇಕ ಧರ್ಮವಾಗಿ ಮಾಡಲು ಹೋರಾಟ ಮಾಡ್ತಿದ್ದೀರಿ. ಇನ್ನು ಕೆಲವೊಬ್ಬರು ತಮ್ಮ ಜಾತಿಯಲ್ಲಿ ಪ್ರಭಾವ ವ್ಯಕ್ತಿಗಳಿಗೆ ಮಂತ್ರಿ ಸ್ಥಾನ ಅಥವಾ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಾಗ ಹೋರಾಟ ಮಾಡೋದನ್ನು ನಾವು ಕಂಡಿದ್ದೇವೆ. ಈ ಹೋರಾಟದ ಬಗ್ಗೆ ತಕರಾರೇನಿಲ್ಲ. ತಾವುಗಳು ತಮ್ಮ ಜಾತಿಗೆ ಋಣ ತೀರಿಸುವ ಒಂದು ಬಗೆ ಅಂತ ನೀವು ಅನ್ಕೊಂಡಿರಬಹುದು. ಆದರೆ ಮಾಡುವಂತಹ ಕಾರ್ಯಗಳನ್ನು ಮಾಡಿ ಇಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ರೆ ಅದು ತುಂಬಾ ಚೆನ್ನಾಗಿರುತ್ತಿತ್ತು. ಆದರೆ ತಾವುಗಳೆಲ್ಲರೂ ಬೇರು ಮತ್ತು ಕಾಂಡವನ್ನು ರಕ್ಷಿಸದೆ ರೆಂಬೆಗಳನ್ನು ರಕ್ಷಿಸುವ ಕಾರ್ಯದಲ್ಲಿ ನಿರತರಾಗಿದ್ದೀರಿ. ಇದು ಒಂದು ಬೇಜಾರದ ಸಂಗತಿ. ಹೌದು, ನಾನು ಸನಾತನ ಧರ್ಮ ಎಂಬ ಮರದ ಬೇರು ಮತ್ತು ಕಾಂಡದ ಬಗ್ಗೆ ಮಾತಾಡ್ತಾ ಇರೋದು. ಈ ಜಾತಿಗಳು ಇದೇ ಸನಾತನ ಧರ್ಮದ ಮರದ ರೆಂಬೆಗಳು. ಬೇರು ಮತ್ತು ಕಾಂಡವನ್ನು ರಕ್ಷಿಸಿದ ರೆಂಬೆಗಳನ್ನು ರಕ್ಷಿಸಿದ್ರೆ ಅದರ ಉಪಯೋಗ ಇಲ್ಲ. ಅದನ್ನು ನಾವು ಮರೆತಿದ್ದೇವೆ ಅಂತ ಕಾಣಿಸುತ್ತೆ. ಯಾವಾಗ ಜೋರಾದ ಪೆಟ್ಟು ಕಾಂಡಕ್ಕೆ ಅಥವಾ ಬೇರಿಗೆ ಬಿದ್ದಾಗ ಈ ರೆಂಬೆಗಳು ತನ್ನಿಂದ ತಾನಾಗಿ ನೆಲಕ್ಕೆ ಉರುಳಿಬೀಳುತ್ತವೆ. ಇದು ಎಲ್ಲರಿಗೂ ಗೊತ್ತಿದ್ದಂತಹ ವಿಷಯ. ಆದರೆ ಪ್ರತಿಯೊಂದು ಜಾತಿಯಲ್ಲಿ ಒಬ್ಬೊಬ್ಬರು ಮಠಾಧಿಪತಿಗಳಿದ್ದಾರೆ. ಅವರು ತಮ್ಮ ತಮ್ಮ ಜಾತಿಗೆ ಹೋರಾಟ ಮಾಡ್ತಾ ಹೋದ್ರೆ ಈ ಸನಾತನ ಧರ್ಮ ಎಂಬ ಮರವನ್ನು ಕಾಪಾಡೋರು ಯಾರು? ನನ್ನ ಪ್ರಕಾರ ನೀವು ಮಾಡಬೇಕಾಗಿದ್ದಂಥ ಕಾರ್ಯಗಳು ಮೊದಲನೇದಾಗಿ ಪ್ರತಿ ಧರ್ಮದಲ್ಲಿ ಆ ಧರ್ಮದ ಪವಿತ್ರ ಗ್ರಂಥಗಳನ್ನು ಇಂದಿನ ಪೀಳಿಗೆಗೆ ಮತ್ತು ಮುಂದಿನ ಪೀಳಿಗೆಗೆ ಹೇಳಿಕೊಳ್ಳಲಾಗುತ್ತೆ. ಉದಾಹರಣೆಗೆ ಮದರ್ಸೆಗಳಲ್ಲಿ ಕುರಾನ್ ಅನ್ನು ಹೇಳಿಕೊಳ್ಳಲಾಗುತ್ತೆ, ಚರ್ಚ್ಗಳಲ್ಲಿ ಬೈಬಲ್ ಅನ್ನು ಹೇಳಿಕೊಳ್ಳಲಾಗುತ್ತೆ. ಆದರೆ ಸನಾತನ ಧರ್ಮದ ಪವಿತ್ರ ಗ್ರಂಥಗಳಾದ ಭಗವದ್ಗೀತೆ ಇರಬಹುದು, ಮಹಾಭಾರತ, ರಾಮಾಯಣ ಇದು ನಡೀತಾ ಇಲ್ಲ. ದೇವಸ್ಥಾನಗಳಲ್ಲಿ ಬರೀ ಪೂಜೆ ಪುನಸ್ಕಾರಗಳು ಮಾಡಿದ್ರಿಂದ ಇದರಿಂದ ಉಪಯೋಗ ಆಗಲ್ಲ. ಒಂದು ನಮ್ಮ ಧರ್ಮದ ಬಗ್ಗೆ ಆಳವಾದ ಜ್ಞಾನ ಮತ್ತು ಅದರ ಅರಿವಿಲ್ಲದೆ ಇದ್ದರೆ ಆ ಧರ್ಮದ ಮೇಲೆ ನಂಬಿಕೆ ಆದರೂ ಹೇಗೆ ಬರುತ್ತೆ? ಅಥವಾ ಆ ಧರ್ಮದ ಬಗ್ಗೆ ಹೆಮ್ಮೆ ಆದರೂ ಹೇಗೆ ಬರುತ್ತೆ? ಇದನ್ನು ಹೇಗಾದರೂ ಮಾಡಿ ಮುಂದಿನ ಪೀಳಿಗೆಗೆ ಅಥವಾ ಇವತ್ತಿನ ಪೀಳಿಗೆಗೆ ತಿಳಿಸಿಕೊಡುವಂತಹ ಒಂದು ಪ್ರಯತ್ನ, ಹೋರಾಟ ಯಾಕೆ ಮಾಡ್ತಾ ಇಲ್ಲ? ಎರಡನೇದಾಗಿ ಸನಾತನ ಧರ್ಮದ ದೇವಸ್ಥಾನಗಳು ಸರ್ಕಾರದ ಅಧೀನದಲ್ಲಿವೆ. ಸ್ವಾತಂತ್ರ್ಯ ಸಿಕ್ಕರೂ ನಮ್ಮ ದೇವಸ್ಥಾನಗಳಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಇಲ್ಲಿ ಕಾಣಿಕೆಯ ರೀತಿಯಲ್ಲಿ ಬಂದಂತಹ ಹಣವನ್ನು ಬೇರೆ ಧರ್ಮದ ಅಭಿವೃದ್ಧಿಗಾಗಿ ಉಪಯೋಗ ಮಾಡಲಾಗುತ್ತಂತ ಎಲ್ಲರಿಗೂ ಗೊತ್ತಿದ್ದಂತಹ ವಿಷಯ. ಇಂಥ ಅನ್ಯಾಯ ನಡೀತಿದ್ರು ಇದ್ರ ಬಗ್ಗೆ ಯಾಕೆ ನೀವು ಹೋರಾಟ ಮಾಡಲ್ಲ? ಮೂರನೇದಾಗಿ ಎಲ್ಲಾ ಜಾತಿಯಲ್ಲಿ ಮತಾಂತರ ನಡೀತಾ ಇದೆ, ಎಲ್ಲರಿಗೂ ಗೊತ್ತು. ತಮ್ಮ ತಮ್ಮ ಜಾತಿಯಲ್ಲಿ ಮತಾಂತರ ಜಾಸ್ತಿಯಾಗಿ ಒಂದು ದಿನ ಅದು ನಿಮ್ಮ ಹತ್ರ ಬಂದಿಲ್ಬಹುದು, ನೀವು ಮತಾಂತರ ಆಗಿ ಅಂತ. ಇದ್ರ ಬಗ್ಗೆ ಯಾಕೆ ಹೋರಾಟ ಮಾಡಲ್ಲ? ಈ ಜಾತಿ ಬಗ್ಗೆ ಅಥವಾ ತಮ್ಮ ಜಾತಿಗೋಸ್ಕರ ಹೋರಾಟ ಮಾಡೋದು ನಾನು ತಪ್ಪಂತ ಹೇಳ್ತಾ ಇಲ್ಲ. ಅದರ ಜೊತೆಗೆ ಈ ಸನಾತನ ಧರ್ಮದ ಬಗ್ಗೆ ಇರುವಂತಹ ಕೆಲವೊಂದು ಸಮಸ್ಯೆಗಳನ್ನು ಅದರ ಜೊತೆನೆ ಹೋರಾಟ ಯಾಕೆ ಮಾಡಲ್ಲ? ಸನ್ಯಾಸಿ ಆದವರು ಅಥವಾ ಮಠಾಧೀಶ ಆದವರು ಮನೆ ಮಠ ಜಾತಿಗಳನ್ನು ಮೀರಿ ಅಂತ ಪವಿತ್ರವಾದ ಬಟ್ಟೆಯನ್ನು ಹಾಕೊಂಡು ಒಂದು ಸ್ಥಾನ ಕೊಟ್ಟಿರ್ತಾರೆ. ಸ್ವಾಮಿ ವಿವೇಕಾನಂದರು ಹೇಳಿರ್ತಿದ್ರು, ಸನ್ಯಾಸಿ ಆದವನು ಅಥವಾ ಮಠಾಧಿಪತಿ ಆದವನು ಯಾವಾಗಲೂ ತನ್ನನ್ನು ತಾನು ಹೊರಗಲ್ಲಿಗೆ ತಿಕ್ಕಿ ನೋಡ್ಬೇಕಂತೆ, ತನ್ನ ನಡತೆ ಹೇಗಿದೆ ಅಂತ. ಯಾಕೆಂತಂದ್ರೆ ಮನೆ ಮಠ ಜಾತಿ ಎಲ್ಲ ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕರಿಸಿದವರು ನಿಮ್ಮ ಹತ್ರನೇ ಇಷ್ಟು ಆಳವಾಗಿ ಪ್ರಭಾವ ಬೀರಿದೆ ಅಂದ್ರೆ, ಈ ಜಾತಿಯ ಪ್ರಭಾವ ಬೀರಿದೆ ಅಂದ್ರೆ ಇನ್ನು ಜನಸಾಮಾನ್ಯರಲ್ಲಿ ಹೇಗಿರಬಹುದು? ಧರ್ಮೋ ರಕ್ಷಿತಾ ಅಂತ ಅದನ್ನೇನಾದ್ರೂ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ? ಜಾತಿ ರಕ್ಷಿತಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಇದು ಒಂದು ಬೇಜಾರದ ಸಂಗತಿ. ಇದು ನನ್ನ ಅನಿಸಿಕೆ ಅಷ್ಟೇ. ಇದರಲ್ಲಿ ಏನಾದರೂ ತಪ್ಪಾಗಿದ್ರೆ ನನ್ನನ್ನು ಕ್ಷಮಿಸಿ.